ಇಲ್ಲ 1 or 2 ಸಬ್ಜೆಕ್ಟ್ ಏನಾದ್ರು ಅಂದ್ರೆ ಮಿಸ್ ಆಗಿ ಹೋಗ್ಬಿಡ್ತು ಅಂದ್ರೆ ಸೊ ಟೆನ್ಷನ್ ತಗೊಳ್ಬೇಡಿ, ನಾನು ನಿಮ್ಗೆ ವಾಟ್ಸಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿದ್ದೀನಲ್ಲ, ಸೊ ಪ್ಲೀಸ್ ಜಾಯಿನ್ ಮಾಡಿ. ಬಿಕಾಸ್ ನಿಮ್ಗೆ ಎಲ್ಲರ ಒಂದು ರೀತಿಯ ಪೇಪರ್ಸ್ಗಳು ಸಿಗುತ್ತೆ, ಓಕೆನಾ? ತುಂಬಾ ಇಂಪಾರ್ಟೆಂಟ್ ಆಗಿರೋ ಪೇಪರ್ಗಳು ಸಿಗುತ್ತೆ. ಸೊ ಪ್ಲೀಸ್ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಮ್ಮ ಒಂದು ವಾಟ್ಸಪ್ ನ ಜಾಯಿನ್ ಮಾಡಿ, ಓಕೆನಾ? ಮರಿಯಕ್ ಹೋಗ್ಬೇಡಿ, ಪ್ಲೀಸ್ ಜಾಯಿನ್ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ ಗೈಸ್. ನಮ್ದು ಏನಾದ್ರು ಪೇಪರ್ ಹೋದ್ರೆ ನಾನು ನಿಮ್ಗೆ ಡೈರೆಕ್ಟ್ 40-50% ಗ್ಯಾರಂಟಿಡ್ ಕ್ವಶನ್ಸ್ ಪೇಪರ್ನ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ. ಹಾಗೇನೆ ನಿಮ್ಗೆ ಅಂದ್ರೆ ನೀವು ಒಂದ್ ವೇಳೆ ಪಾಸ್ ಆದ್ರೆ ಸೊ 10th ಮೇಲೆ ಯಾವ ರೀತಿಯ ಜಾಬ್ಸ್ ನೀವು ಅಪ್ಲೈ ಮಾಡ್ಬೋದು, ಡೈರೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ಸ್ಗೆ ಹೋಗ್ಬೋದು ನೀವು, ಓಕೆನಾ? ಅದೊಂದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ನಾನು ನಿಮ್ಗೆ ಚಾರ್ಟ್ ಅಲ್ಲಿ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಜಾಯಿನ್ ಆಗಿ, ಓಕೆನಾ? ಸೊ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಯಾ ನೀವು ನಂಗೆ ಮೆಸೇಜ್ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಅಂತ, ಸೊ ಆ ರೀತಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ಚಾಟ್ ಓಪನ್ ಆಗುತ್ತೆ, ನೀವು ಚಾಟ್ ಕೂಡ ಮಾಡ್ಬೋದು. ಜೈ ಭೀಮ್ ಅಂತ ಇದಾರಲ್ಲ, ಸೊ ಅವರು ರಿಜಿಸ್ಟರ್ ನಂಬರ್ ನ ಕಳಿಸ್ತಿದ್ದಾರೆ, ಅಜಿತ್ KS ಅಂತ. ಓಕೆ, ನಾನು ನೋಟ್ ಮಾಡ್ಕೋತೀನಪ್ಪ. ನಿಮ್ದು ಒಂದು ರಿಸಲ್ಟ್ ಬಂದ ತಕ್ಷಣನೇ ನಾನು ನಿಮ್ಗೆ ರಿಸಲ್ಟ್ ನ ಇನ್ಫಾರ್ಮೇಶನ್ ಕೊಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್, ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ. ಸೊ ಹಾಗೇನೆ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಫ್ಯೂಚರ್ ಅಲ್ಲಿ ಪಕ್ಕ. ಒಂದ್ ವೇಳೆ ಹೆಲ್ಪ್ಫುಲ್ ಆಗಿಲ್ಲ ಅಂದ್ರೆ ನೀವು ಆಮೇಲೆ ಏನು ನಿಮ್ಗೆ ಅಪ್ಡೇಟ್ ಸಿಗ್ತಾ ಇಲ್ಲ ಅಂದ್ರೆ ನೀವು ಎಕ್ಸಿಟ್ ಕೂಡ ಆಗ್ಬೋದು, ನೋ ಪ್ರಾಬ್ಲಮ್. ಸೊ ಬೇಗ ಬೇಗ ಜಾಯ್ನ್ ಆಗಿ. ಸೊ ನಾನು ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನಿಮ್ಮ ರಿಸಲ್ಟ್ಸ್ ನ ನೋಡೋಕೆ. ಸೊ ಇಲ್ಲಿ ನೋಡಿ, ಜಸ್ಟ್ ಸೆಕೆಂಡ್ PUC ರಿಸಲ್ಟ್ಸ್ ಅಷ್ಟೇ ಅನೌನ್ಸ್ ಆಗಿದೆ, ನಾಟ್ SSLC ರಿಸಲ್ಟ್ಸ್. ಸೊ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕರಿಯರ್ 360 ಸೊ ಎಲ್ಲ ವೆಬ್ಸೈಟ್ ದವ್ರಿಂದಾರಲ್ಲ, ಸೊ ಆಲ್ರೆಡಿ ಅನೌನ್ಸ್ ಮಾಡ್ಕೊಂಡು ಕುಂತಿದ್ದಾರೆ ಈಗ 12 PM ಅಂತ. ಸೊ ಅವರು ಕೂಡ ಕಾಯ್ತಾ ಇದಾರೆ, ನಾವು ಕೂಡ ಕಾಯ್ತಾ ಇದ್ದೀವಿ. ಒನ್ಸ್ ರಿಸಲ್ಟ್ ಜಸ್ಟ್ ಅನೌನ್ಸ್ ಆಯ್ತು ಅಂದ್ರೆ ಮುಗೀತು, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ಓಕೆನಾ? ನೀವು ಜಸ್ಟ್ ಕಮೆಂಟ್ ಮಾಡಿ, ನಾನು ನಿಮ್ ಕಮೆಂಟ್ ನ ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೈವ್ ಚಾಟ್ ಇದೆಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಚಾಟ್ ಓಪನ್ ಆಗುತ್ತೆ. ಸೊ ನೀವು ನಂಗೆ ಯಾವುದೇ ರೀತಿಯ ಡೌಟ್ಸ್ ಕೇಳಿದ್ರು ನಿಮ್ಗೆ ಎಲ್ಲ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡ್ತೀನಿ. ಯಾ 77 ಜನ ಜಾಯ್ನ್ ಆಗಿದ್ದೀರಾ. ಗೈಸ್, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ, ಓಕೆನಾ? ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಾದ್ರು ಇದ್ರೆ ಸೊ ಕಳ್ಸಿರಿ. ಒನ್ಸ್ ರಿಸಲ್ಟ್ಸ್ ಅನ್ನೋಂತ ತಕ್ಷಣವೇ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಲ್ರು ಪ್ಲೀಸ್ ಟ್ರೈ ಮಾಡಿ ಒನ್ ಟೈಮ್ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಅವ್ರ ಕ್ರೋಮ್ ಬ್ರೌಸರ್ ಇದ್ರೆ ಸೊ ಪ್ಲೀಸ್ ಟ್ರೈ ಮಾಡಿ ಹೇಳಿ. ಸೊ ನಾನು ನೋಡೋ ಹಾಗೆ ಇನ್ನ ರಿಸಲ್ಟ್ಸ್ ಅನೌನ್ಸ್ ಆಗಿಲ್ಲ, ಓಕೆನಾ? ಸೊ ಒನ್ಸ್ ರಿಸಲ್ಟ್ಸ್ ಅನೌನ್ಸ್ ಆದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಲಕ್ಷ್ಮೀಕಾಂತ್ ಅಂತಾರೆ, ಹಾಯ್. ಇನ್ನು 9 ನಿಮಿಷ ಇದೆ. ಸೊ 9 ನಿಮಿಷ ಮುಗಿದ ತಕ್ಷಣನೇ ನಾನು ನಿಮಗೆ ರಿಸಲ್ಟ್ ನ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಪ್ಲೀಸ್ ವೇಟ್ ಮಾಡಿ. ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ ಪ್ಲೀಸ್, ಓಕೆನಾ? ಸೊ ನಿಮ್ಗೆ ಎಲ್ಲ ಒಂದ್ ವೇಳೆ ನಿಮ್ದು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಒಂದ್ ವೇಳೆ ಅಂದ್ರೆ ನಿಮ್ಗೆ ಯಾವ್ದಕ್ಕೆ ಅಂದ್ರೆ 1 ಪೇಪರ್ ಹೋಯ್ತು, 2 ಪೇಪರ್ ಹೋಯ್ತು, ಸೊ ಈ ರೀತಿ ಇರುತ್ತಲ್ಲ.
ಸೊ ನೋಡಿ ನಾನೀಗ ಜಸ್ಟ್ ಲೈವ್ ಇದೀನಿ, ಇದೆಲ್ಲ ನಂದು ಲೈವ್ ಓಪನ್ ಮಾಡ್ಕೊಂಡಿರೋದು. ಸೊ ಈ ರೀತಿ ಇರುತ್ತೆ ನಿಮ್ಗೋಸ್ಕರ ನಾನು. ಹಾ ಗೈಸ್, ರಿಸಲ್ಟ್ಸ್ ಬಂತು ಗೈಸ್, ರಿಸಲ್ಟ್ಸ್ ಬಂತು. ಸೊ ಯಾರ್ಯಾರಿಗೆ ರಿಸಲ್ಟ್ಸ್ ನೋಡ್ಬೇಕು, ಸೊ ಪ್ಲೀಸ್ ನಿಮ್ಮ ರಿಜಿಸ್ಟರ್ ನಂಬರ್ ನ ಹಾಕಿ, ಓಕೆನಾ. ರಿಸಲ್ಟ್ಸ್ ಬಂತು. ಸೊ ನಾನೀಗ ಚೆಕ್ ಮಾಡ್ತಾ ಇದ್ದೀನಿ ಸಾಯಿ ಗೇಮಿಂಗ್ ಅಂತ. ಸೊ ಅವ್ರದ್ದು ರಿಸಲ್ಟ್ಸ್ ನೋಡೋಣ ಬನ್ನಿ. ಸೊ ನಿಮ್ದು ಡೇಟ್ ಆಫ್ ಬರ್ತ್ ಬೇಕಪ್ಪ ಪ್ಲೀಸ್, ನಿಮ್ಮ ಡೇಟ್ ಆಫ್ ಬರ್ತ್ ನ ಇಲ್ಲಿ ಅಪ್ಡೇಟ್ ಮಾಡಿ ಪ್ಲೀಸ್. ಸೊ ಸಾಯಿ ಅನ್ನೋರು ಯಾರು ಕಳ್ಸಿದಾರೆ, ಸೊ ಪ್ಲೀಸ್ ನಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಇಲ್ಲಿ ಅಪ್ಲೋಡ್ ಮಾಡಿ. ಸಾಯಿ ಅವ್ರ ಜೈ ಭೀಮ್ ಅಂತ ಇದಾರಲ್ಲ, ಅಜಿತ್ KS. ಸೊ ನಿಮ್ದು ಡೇಟ್ ಆಫ್ ಬರ್ತ್ ಇದೆಯಾ? ನಂಗೆ ಡೇಟ್ ಆಫ್ ಬರ್ತ್ ಬೇಕು. ಡೇಟ್ ಆಫ್ ಬರ್ತ್ ಇದ್ರೇನೆ ನಾನು ನಿಮ್ಗೆ ಚೆಕ್ ಮಾಡಕ್ ಹೋಗೋದು. ಸೊ ಬೇಗ ಬೇಗ ನಿಮ್ಮ ಒಂದು ರಿಸಲ್ಟ್ಸ್ ನ ನೋಡ್ಬೇಕಂದ್ರೆ ಪ್ಲೀಸ್ ರಿಜಿಸ್ಟರ್ ನಂಬರ್ ಅಂಡ್ ಡೇಟ್ ಆಫ್ ಬರ್ತ್ ಕಳಿಸಿ ಆಸ್ ಎನ್ ಅಡ್ಮಿಷನ್ ಟಿಕೆಟ್. ಸೊ ನಾನು ಇಲ್ಲಿಂದ ನಿಮ್ಮ ರಿಸಲ್ಟ್ಸ್ ನ ನೋಡ್ತೀನಿ, ನೋಡ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸೊ ಬೇಗ ಗೈಸ್, ಬೇಗ. ರಿಸಲ್ಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ ನನ್ನ ಹತ್ರ ಓಪನ್ ಆಗ್ತಾ ಇದೆ, ಓಕೆನಾ. ಒಂದ್ ಸೆಕೆಂಡ್, ನಾನು ನಿಮ್ಗೆ ಇಲ್ಲಿ ಸೆಟ್ ಮಾಡ್ತೀನಿ. ಸೆಟ್ಟಿಂಗ್ ಮಾಡ್ಬಿಟ್ಟು ನಾನು ತಿಳಿಸ್ತೀನಿ ಯಾವ ರೀತಿ ಅಂತ. ನೀವು ಒನ್ ಓಕೆ. ಯಾರು ಬೇಕಾದ್ರೂ ನಿಮ್ಮ ರಿಜಿಸ್ಟರ್ ನಂಬರ್ ಕಳಿಸಿ, ನಾನು ನಿಮ್ಗೆ ರಿಸಲ್ಟ್ ನೋಡ್ಬಿಟ್ಟು ನಿಮ್ಗೆ ಅಂದ್ರೆ ಡೇಟ್ ಆಫ್ ಬರ್ತ್ ಕೂಡ ಕಳಿಸಿ, ನಾನು ನಿಮ್ಮ ರಿಸಲ್ಟ್ ನೋಡ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಸೊ ಗೈಸ್, ಬೇಗ ಬೇಗ ಕಮೆಂಟ್ಸ್ ಮಾಡಿ, ಓಕೆನಾ. ಸೊ ಅಜಿತ್ ಅನ್ನೋರು ಡೇಟ್ ಆಫ್ ಬರ್ತ್ ನ ತಿಳಿಸಿಲ್ಲ, ನೀವು ಡೇಟ್ ಆಫ್ ಬರ್ತ್ ತಿಳಿಸ್ಬೇಕು ಗೈಸ್. ಪ್ರಾಶು ಹಾಯ್. ಇಲ್ಲಿ ನೋಡಿ, ನಾನು ಎಕ್ಸಾಮ್ 1 ರಿಸಲ್ಟ್ ನ ನೋಡ್ಬೋದು ಇಲ್ಲಿಂದ. ಸೊ ಯಾರಿಗೆಲ್ಲ ರಿಸಲ್ಟ್ ನೋಡ್ಬೇಕು, ನಿಮ್ಮ ರಿಸಲ್ಟ್ ಅಂದ್ರೆ ನಿಮ್ಮ ರಿಜಿಸ್ಟರ್ ನಂಬರ್, ಡೇಟ್ ಆಫ್ ಬರ್ತ್ ಕಳಿಸಿ ಬೇಗ ಗೈಸ್, ಬೇಗ ಕಳಿಸಿ. ಓಕೆ, ಯಾರು ರಾಘು ಅಂತ ಇದ್ದಾರೆ, ಸೊ ಅವರು ಕಳ್ಸಿದ್ದಾರೆ. ಸೊ ಅವ್ರ ರಿಸಲ್ಟ್ ನೋಡೋಣ. ಸೊ ರಾಘು ಅಂತ ಇದ್ದಾರೆ, ಸೊ ಅವ್ರ ರಿಸಲ್ಟ್ಸ್ ನೋಡ್ತಾ ಇದೀನಿ ಗೈಸ್. ನೋಡೋಣ ಯಾವ ರೀತಿ ಅವ್ರ ರಿಸಲ್ಟ್ ಬಂದಿದೆ ಅಂತ. 02000419. ಓಕೆ, ಥ್ಯಾಂಕ್ಸ್ ಗೈಸ್. ಸೊ ನಿಮ್ದು ಒಂದು ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 19/5, ಓಕೆ, ಮೀನ್ಸ್ May 2009. ಓಕೆ, ಯಾ ಪಾಸ್ ಆಗಿದ್ದೀರಾ ರಾಘು, ಕಂಗ್ರಾಚುಲೇಷನ್ಸ್, ನೀವು ಪಾಸ್ ಆಗಿದ್ದೀರಾ, ಆಲ್ ದ ಬೆಸ್ಟ್. ಹಾಗೇನೆ ನಿಮ್ಗೆ ಒಂದು, ಸೊ ಇಲ್ಲಿ ನೋಡಿ ಹಿಂದಿ ಯಾವ ರೀತಿ ಇರುತ್ತೆ ಅಂದ್ರೆ ಗ್ರೇಡ್ ಸಿಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡಿ ಗ್ರೇಡ್ ಸಿಗುತ್ತೆ, ಹಾಗೇನೆ ಮಾರ್ಕ್ಸ್ ಕೂಡ ಸಿಗುತ್ತೆ ನಿಮ್ಗೆ, ಓಕೆನಾ. ಟೆನ್ಷನ್ ತಗೊಳ್ಬೇಡಿ, ಓಕೆನಾ. ತಮ್ಮಂದು ಕಂಗ್ರಾಚುಲೇಷನ್ ಹೇಳಿ ನಿಮ್ಮ ತಮ್ಮನ್ಗೆ, ಓಕೆನಾ. ಪಾಸ್ ಆಗಿದ್ದಾರೆ ನೋಡಿ, ಕಂಗ್ರಾಚುಲೇಷನ್ಸ್. ಹಾಗೇನೆ ಈಗ ನೋಡಿ ಪಾಸ್ ಆಗಿದ್ದಾರೆ ನಿಮ್ಮ ತಮ್ಮ, ಓಕೆನಾ. ಸೊ ಅವ್ರಿಗೆ ಮುಂದೆ ಆಪರ್ಚುನಿಟೀಸ್ ತುಂಬಾ ಇರುತ್ತೆ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಅವ್ರಿಗೆ ಅಂದ್ರೆ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಏನಾದ್ರು ಪ್ಲೇಸ್ ಮಾಡಿಸ್ಬೇಕಂದ್ರೆ, ಸೊ ಕೆಳಗಡೆ ನಾನು ನಿಮ್ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನ ಕೊಟ್ಟಿದ್ದೀನಿ, ಓಕೆನಾ. ಸೊ ನೀವು ಜಸ್ಟ್ ಜಾಯಿನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಒಂದು ಸರ್ಕಾರಿ ನೌಕರಿಗಳ ಇನ್ಫಾರ್ಮೇಶನ್ ಕೊಡುತ್ತೆ ಡೈಲಿ. ಸೊ ಅಲ್ಲಿಂದ ನೀವು ಅಪ್ಲಿಕೇಶನ್ಸ್ ನ ಡನ್ ಮಾಡ್ಕೋಬಹುದು, ಓಕೆನಾ, ಇಫ್ ಯು ಆರ್ ನಾಟ್ ವರಿಡ್. ಸೊ ಈಗ ನೆಕ್ಸ್ಟ್ ರಿಸಲ್ಟ್ಸ್ ನಾವು ನೋಡೋಣ ಬನ್ನಿ. ಸಾಯಿ ಅನ್ನೋದು ರಿಸಲ್ಟ್ಸ್ ನೋಡ್ತೀನಿ. ಸೊ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ನ ಹಾಕಿ ಪ್ಲೀಸ್, ಓಕೆನಾ. ನಿಮ್ಮ ರಿಸಲ್ಟ್ ನೋಡ್ಬೇಕಂದ್ರೆ ನನ್ನ ಹತ್ರ ರಿಸಲ್ಟ್ಸ್ ಆಲ್ರೆಡಿ ಓಪನ್ ಆಗೈತೆ. ಸೊ ನಾನ್ ನಿಮ್ಗೆ ಇಲ್ಲಿಂದ ರಿಸಲ್ಟ್ಸ್ ನೋಡ್ಬೋದು, ಓಕೆನಾ. ಸೊ ಇಲ್ಲಿ ಯಾರ್ದಪ್ಪ ಅಂದ್ರೆ ಡಿಲೀಟ್ ಆಯ್ತಾ? ಸೊ ಸಾಯಿ ಗೇಮಿಂಗ್ ಅನ್ನೋರು ಡಿಲೀಟ್ ಮಾಡಿದ್ದಾರೆ ಅವ್ರ ರಿಜಿಸ್ಟರ್ ನಂಬರ್ನ, ಸೊ ನೋ ಪ್ರಾಬ್ಲಮ್. ಈಗ ಮಂಜು ಅನ್ನೋರು ಅವ್ರ ರಿಜಿಸ್ಟರ್ ನಂಬರ್ನ ಈಗ ಹಾಕಿದ್ದಾರೆ. ಸೊ ಬನ್ನಿ ಮಂಜು ಅವ್ರದ್ದು ರಿಸಲ್ಟ್ಸ್ ನೋಡೋಣ ಯಾವ ರೀತಿ ಬರುತ್ತಂತ. 26, ಥ್ಯಾಂಕ್ ಯು. ನಮ್ಮ ಡೇಟ್ ಆಫ್ ಬರ್ತ್ ಬಂದು 21st May 2010, ಸಾರಿ. ನಾಗರಾಜ್ ಅನ್ನೋರು ಪಾಸ್ ಆಗಿದ್ದಾರೆ. ಕಂಗ್ರಾಚುಲೇಷನ್ ನಾಗರಾಜ್, ನೀವು ಪಾಸ್ ಆಗಿದ್ದೀರಾ. ಸೊ ಯಾವುದೇ ನಮ್ದು ಬ್ಯಾಕ್ಔಟ್ಸ್ ಇಲ್ಲ. ಸೊ ಬಿ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದೀರಾ. ಸೊ ಕಂಗ್ರಾಚುಲೇಷನ್ಸ್. ಸೊ ನಿಮ್ಗೆ ಯಾವುದೇ ಅಂದ್ರೆ ಮುಂದೆ ನಿಮ್ಗೆ ಜಾಬ್ ಅಪ್ಲಿಕೇಶನ್ಸ್ ಡೈರೆಕ್ಟ್ ಆಗಿ ನೀವು ಸರ್ಕಾರಿಯಲ್ಲಿ ನೀವು ಜಾಬ್ ಮಾಡ್ಬೇಕು ಅಂದ್ರೆ, ಸೊ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡ್ಬೋದು, ಓಕೆನಾ. ಸೊ ಪ್ರೇಮ ಕಡ್ಬೆ ಅಂತಿದೆ. ಸೊ ಪ್ಲೀಸ್ ನಿಮ್ಮ ರಿಜಿಸ್ಟರ್ ನಂಬರ್ ನ ಹಾಕಿಪ್ಪ. ರಿಜಿಸ್ಟರ್ ನಂಬರ್ ಹಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ ನಾನು ನಿಮ್ಗೆ ರಿಸಲ್ಟ್ ನೋಡ್ಕೋಬಹುದು, ಓಕೆನಾ. ಸೊ ಈಗ ಬನ್ನಿ ರಿಸಲ್ಟ್ಸ್ ನೋಡೋಣ. ಯಾರ್ದಂದ್ರೆ
ಚಂದು ಅಂತ. ಬನ್ನಿ ಅವ್ರ ರಿಸಲ್ಟ್ ನೋಡೋಣ. ಅವ್ರು ಆಲ್ರೆಡಿ ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕಿದ್ದಾರೆ. ಸೊ ಗೈಸ್ ಪ್ಲೀಸ್ ಚೆಕ್ ದ ನಂಬರ್ ಯು ಹ್ಯಾವ್ ಎಂಟರ್ಡ್. ಸೊ ರಾಂಗ್ ನಂಬರ್ ನ ಕೊಟ್ಟಿದ್ದಾರೆ ನೋಡಿಪ್ಪ, ಪ್ಲೀಸ್ ಕರೆಕ್ಟ್ ಆಗಿರೋ ನಂಬರ್ ನ ಕೊಡಿ. ಸೊ ತಿಂಡಿ ನಾಟಕ ಅಂತ ಇದಾರೆ ಇವರು, ಅಂದ್ರೆ PUC ರಿಸಲ್ಟ್ಸ್ ಅಲ್ಲೂ ಕಮೆಂಟ್ ಮಾಡಿದ್ರು. ನೋಡೋಣಪ್ಪ, ಮೇ ಬಿ ಇವ್ರು ನಿಮ್ದು ಸಿಸ್ಟರ್ ಬ್ರದರ್ ಇರ್ಬೋದು ನಂಗೆ ಅನ್ಸೋ ಪ್ರಕಾರ. ಲಾಸ್ಟ್ ಟೈಮ್ ಕೂಡ ನೀವು ಒಂದಿಬ್ಬರದು ಫ್ರೆಂಡ್ಸ್ ಸಿಸ್ಟರ್ ಬ್ರದರ್ದು ನೋಡಿದಿರಿ. ಸೊ ಬನ್ನಿ ಈಗ ನೋಡೋಣ ರಿಸಲ್ಟ್ಸ್. ನೀವು ಆಲ್ರೆಡಿ ಕಳ್ಸಿದಿರ ಡೀಟೇಲ್ಸ್. ಸೊ ನಾನು ಜಸ್ಟ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಫಿಲ್ ಮಾಡ್ಬಿಟ್ಟು ರಿಸಲ್ಟ್ಸ್ ನ ನೋಡ್ತೀನಿ. ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವರು ಕೂಡ ಪಾಸ್ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್. ಸೃಜನ್ ಸುರೇಶ್ ಭೂವಿ ಅಂತ. ಸೊ +B ಅಲ್ಲಿ ಪಾಸ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್. 465 ಟೋಟಲ್ ಮಾರ್ಕ್ಸ್ ಅಂತ ತಗೊಂಡಿದ್ದಾರೆ ಅವರು. ಸೊ ಹ್ಯೂಜ್ ಕಂಗ್ರಾಚುಲೇಷನ್ ಟು ದೆಮ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್, ನಂಗೆ ಮೋಟಿವೇಶನ್ ಸಿಗುತ್ತೆ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ. ಸೊ ವಿಜೇಂದ್ರ ಅವರು ಆಲ್ರೆಡಿ ರಿಸಲ್ಟ್ಸ್ ಕಳಿತಾರೆ 2020 ಬ್ಯಾಚ್ ಇಂದ. ಸೊ ವೇಟ್ ಮಾಡಿ ರಿಸಲ್ಟ್ಸ್ ನೋಡೋಣ. ಸೊ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವೇಳೆ ನಿಮ್ಮ ಅಂದ್ರೆ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಒಂದೆರಡು ಪೇಪರ್ ಬಂದಿಲ್ಲ ಅಂದ್ರೆ ನೀವು ಜಸ್ಟ್ ನಮ್ಮ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡ್ಬೋದು. ಸೊ ಅಲ್ಲಿ ನಿಮ್ಗೆ 50% ಗ್ಯಾರಂಟಿಡ್ ಕ್ವಶನ್ಸ್ ಕೊಡ್ತೀನಿ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಪ್ರಿಪರೇಷನ್ ಮಾಡ್ಬೋದು. ಈಗ ಒಂದ್ ವೇಳೆ ಎಕ್ಸಾಮ್ ನಿಮ್ದು ಏನಾದ್ರು ಚೆನ್ನಾಗಿ ಬಂದಿಲ್ಲ ಅಂತ. ಸೊ ರಿಜಿಸ್ಟರ್ ನಂಬರ್ ರಾಂಗ್ ಇದೆ. ವಿಜೇಂದ್ರ ಸ್ವಾಮಿ ಯಾರಿದ್ದೀರಾ, ಸೊ ಅವ್ರದ್ದು ರಾಂಗ್ ಇದೆ. ಸೊ ಪ್ಲೀಸ್ ಇನ್ನೊಂದು ಟೈಮ್ ಎಂಟರ್ ಮಾಡಿ. ಈಗ ಬನ್ನಿ ಓಂಕಾರ್ ಬಿರಾದರ್ ಅಂತ ಇದ್ದಾರೆ. ಸೊ ಅವ್ರದ್ದು ರಿಸಲ್ಟ್ಸ್ ನೋಡೋಣ. 30440. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಎಲ್ರದ್ದು ರಿಸಲ್ಟ್ ನೋಡ್ತಾ ಇದ್ದೀನಿ. ಹಾಗೆ ನಿಮ್ಗೆ ಮುಂದೆ ಯಾವುದೇ ರೀತಿ ಅಪ್ಡೇಟ್ಸ್ ಬೇಕು ಅಂದ್ರೆ, ಯಾವುದೇ ಅಂದ್ರೆ PUC ಇದು ಏನಾದ್ರು ಅಡ್ಮಿಷನ್ಸ್ ಏನಾದ್ರು ಇದ್ರೆ ನಾನು ನಿಮ್ಗೆ ಪಕ್ಕ ಇಲ್ಲಿಂದ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಇವ್ರದ್ದು ಕೂಡ ಕ್ಲಿಯರ್ ಆಗಿದೆ, ನಾಗರಾಜ್ ಶರಣು ಬಿರಾದರ್ ಅಂತ. ಸೊ ಯಾರು ಕಮೆಂಟ್ ಮಾಡಿದ್ರಿ, ಯಾರಂದ್ರೆ ಓಂಕಾರ್ ಬಿರಾದರ್ ಅನ್ನೋರು ಕಮೆಂಟ್ ಮಾಡಿದ್ರಲ್ಲ. ಸೊ ನಾಗರಾಜ್ ಶರಣು ಬಿರಾದರ್ ಮೇ ಬಿ ಅವ್ರ ಬ್ರದರ್ ಇರ್ಬೋದು. ಸೊ ಅವರು ಪಾಸ್ ಆಗಿದ್ದಾರೆ. ಓಕೆನಾ, ಇಲ್ಲಿ ನೋಡಿ C+ ಅಂತ ಪಾಸ್ ಆಗಿದ್ದಾರೆ. ಸೊ ಕಂಗ್ರಾಚುಲೇಷನ್ ಟು ಯು. ಹಾಗೇನೆ ನಿಮ್ಗೆ ಯಾವುದೇ ರೀತಿಯ ಸರ್ಕಾರಿ ನೌಕರಿಗಳ ಇನ್ಫಾರ್ಮೇಶನ್ ಬೇಕಂದ್ರೆ ಪ್ಲೀಸ್ ನಮ್ಮ ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡಿ. ಹಾಗೇನೆ ನಿಮ್ಗೆ ಮುಂದೆನ ಯಾವುದೇ ಜೈ ಭೀಮ್, ಜಸ್ಟ್ ವೇಟ್ ಮಾಡಿ. ನಾನು ನಿಮ್ದೇ ರಿಸಲ್ಟ್ ನೋಡ್ತಾ ಇದೀನಿ. ಸೊ ಪ್ಲೀಸ್ ವೇಟ್ ಮಾಡಿ. 0664558. ಓಕೆ, ನೋಡ್ತಾ ಇದ್ದೀನಪ್ಪ. ಅಜಿತ್ 28/11 ಮೀನ್ಸ್ November 2010. ಥ್ಯಾಂಕ್ ಯು. ರಾಂಗ್ ಇದೆ. ಸೊ ಪ್ಲೀಸ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ರಾಂಗ್ ಅಂತ ತೋರಿಸ್ತಾ ಇದೆ. ಸೊ ಪ್ಲೀಸ್ ಚೆಕ್ ಮಾಡಿ ಡೇಟ್ ಆಫ್ ಬರ್ತ್ ಮತ್ತೆ ನಿಮ್ಮ ರಿಜಿಸ್ಟರ್ ನಂಬರು. ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಏನ್ ನಂಬರ್ ಕೊಟ್ಟಿದ್ದೀರಾ ಸೊ ಅದೇ ನಂಬರ್ ಇರಬೇಕು. ಸೊ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಅಜಿತ್ ಸಾರಿ, ನೀವು ಪಾಸ್ ಆಗಿದ್ದೀರಾ. ಡಿಸ್ಟಿಂಕ್ಷನ್ 584 ನಿಮ್ಮ ಟೋಟಲ್ ಮಾರ್ಕ್ಸ್ ಇದೆ. ಸೊ ವೆರಿ ಕಂಗ್ರಾಚುಲೇಷನ್ ಟು ಯು. ಸೊ A+ ಅಲ್ಲಿ ಪಾಸ್ ಆಗಿದ್ದೀರಾ. ಇಲ್ಲಿ ನೋಡಿ, ಈ ರೀತಿ ನಿಮ್ಗೆ ರಿಸಲ್ಟ್ ಬಂದ್ರೆ ನಿಮ್ಗೆ ಏನ್ ಒಂದ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಅಂದ್ರೆ ಮುಂದೆ ಗೌರ್ಮೆಂಟ್ ಜಾಬ್ಗೆ ನೀವು ಡೈರೆಕ್ಟ್ ಆಗಿ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಅದಕ್ಕೋಸ್ಕರ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡಿ. ಈಗ ನೋಡಿ ಪೋಸ್ಟ್ ಆಫೀಸ್ ಅಲ್ಲೆಲ್ಲ ಬಿಡ್ತಾರೆ. ಸೊ ನಿಮ್ದು 90 ಅಬೋವ್ ರಿಸಲ್ಟ್ಸ್ ನೋಡೋಕಾದ್ರೆ. ಓಕೆನಾ. ಸೊ ಇಂತ ಒಂದು ರಿಸಲ್ಟ್ಸ್ ನ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಎಲ್ಲಾದ್ರೂ ಹಾಕಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ತಗೋತಾರೆ ವಿತೌಟ್ ಎಕ್ಸಾಮ್. ಸೊ ಆ ರೀತಿ ಎಲ್ಲ ನಾನು ನಿಮ್ಗೆ ಇನ್ಫಾರ್ಮೇಶನ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೊಡ್ತೀನಿ. ಸೊ ಯಾರು ಜಾಯಿನ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋನ ಲೈಕ್ ಮಾಡಿ. ಜಸ್ಟ್ 13 ಲೈಕ್ಸ್ ಆಗಿದೆ ಗೈಸ್. ಸೊ ಒಂದು ರಿಸಲ್ಟ್ಸ್ ನೋಡ್ತಾ ಇದ್ದೀನಿ, ಎಲ್ರು ರಿಸಲ್ಟ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಒಂದು ಮೋಟಿವೇಶನ್ ಬರುತ್ತೆ. ಹಾಗೆ ಒಂದ್ ಸ್ವಲ್ಪ ಲೈಕ್ ಕೂಡ ಮಾಡಿ ಗೈಸ್ ಪ್ಲೀಸ್. ಸೊ ನಾನೀಗ ರಿಸಲ್ಟ್ಸ್ ನೋಡ್ತಾ ಇರೋದು ಶೈನಿ ಜಿ ಕಾಸ್ ಅಂತ. ಸೊ ಅವ್ರದ್ದು ರಿಸಲ್ಟ್ಸ್ ನೋಡೋಣ ಬನ್ನಿ. ಸೊ ಎಲ್ಲ ಒಂದು ಡೀಟೇಲ್ಸ್ ನ ಕಳ್ಸಿದಾರೆ ಅವರು. ಸೊ ಎಕ್ಸೈಟೆಡ್ ಆಗಿದ್ದೀರಾ, ನಾನು ಎಕ್ಸೈಟೆಡ್ ಕೂಡ ಆಗಿದ್ದೀನಿ. ಸೊ ಇಲ್ಲಿವರೆಗೂ ಯಾರು ಕೂಡ ಫೇಲ್ ಆಗಿಲ್ಲ. ಸೊ ಅದೊಂದು ತುಂಬಾ ಒಳ್ಳೆ ವಿಷಯ. ಸೊ ಈಗ ಪಾಸ್ ಆಗಿದ್ದಾರೆ ರಿಯಾಜ್ ರಾಜೇಸಾಬ್ ಸಲ್ವಾಡಿ ಅಂತ. ಸೊ ಯಾರು ಶೈನ್ ಜಿ ಕಾರ್ಸ್ ಅಂತ ಇತ್ತು. ಸೊ ಕಂಗ್ರಾಚುಲೇಷನ್ ಟು ಯು. ಸೊ ಅವರು ಕೂಡ ಪಾಸ್ ಆಗಿದ್ದಾರೆ ನೋಡಿ ಇಲ್ಲಿ.
ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ, ಮರೆಯಕ್ ಹೋಗ್ಬೇಡಿ. ಬಿಕಾಸ್ ನಿಮ್ಗೆ ಎಲ್ಲ ಒಂದು ರೀತಿಯ ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗುತ್ತೆ. ಗೌರ್ಮೆಂಟ್ ಜಾಬ್ಸ್, ಈಗ ಒಂದ್ ವೇಳೆ ನೀವು ಪಾಸ್ ಆಗಿದ್ರೆ ನಿಮ್ಗೆ ಎಲ್ಲಾ ರೀತಿಯ ಗೌರ್ಮೆಂಟ್ ಜಾಬ್ಸ್ ನ ಯಾವ ರೀತಿ ಅಪ್ಲೈ ಮಾಡ್ಬೇಕು 10th ಆದ್ಮೇಲೆನೆ, ಓಕೆನಾ, ನೀವು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಹೋಗ್ಬೋದು ಗೈಸ್. ಸೊ ನಿಮ್ಗೆ ಎಲ್ಲಾ ಒಂದು ಗೈಡೆನ್ಸ್ ನ ಅಲ್ಲಿ ಕೊಡ್ತಾ ಇರ್ತೀನಿ, ಓಕೆನಾ. ಒಂದ್ ವೇಳೆ ನಿಮ್ದು ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ, ಫೇಲ್ ಆದ್ರೆ, ಸೊ ನೆಕ್ಸ್ಟ್ ಎಕ್ಸಾಮ್ ಏನಿರುತ್ತೆ, ಸೊ ಅದ್ರ ಎಲ್ಲಾ ಒಂದು ಕ್ವಶನ್ ಪೇಪರ್ ನ ಕೂಡ ನಾನು ನಿಮ್ಗೆ ಕಳಿಸ್ತೀನಿ. ಯಸಪ್ಪ ಪೀರ್ ಅಂತ, ಸದಪ್ಪ ಪೀರ್, ನಂಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ ನಿಮ್ಮ ನೇಮ್ ಏನಂತ. ಸೊ ಇಫ್ ನಾನು ರಾಂಗ್ ಆಗಿ ಪ್ರೊನೌನ್ಸ್ ಮಾಡಿದ್ರೆ ಸಾರಿ. ಸೊ ನಿಮ್ಮ ನೇಮ್ ಕೂಡ ಹಾಕಿ. ಜಸ್ಟ್ ನಾನು ನಿಮ್ಮ ಒಂದು ರಿಸಲ್ಟ್ಸ್ ನೋಡ್ತಾ ಇದ್ದೀನಿ. ಪಾಸ್ ಆಗಿದಾರ ಎಸ್ ಡಿ ಆಯೇಷಾ ಸಿದ್ದಿಕಿಯಾ ಅಂತ ಯಾರು ಕಮೆಂಟ್ ಮಾಡಿದ್ರು, ಎಸ್ ದಪಾ ಪೀರ್ ಅಂತ. ಸೊ ಪಾಸ್ ಆಗಿದ್ದಾರೆ, ಸೊ ಕಂಗ್ರಾಚುಲೇಷನ್ಸ್. ಯಾರೋ ಇತ್ತಪ್ಪ ಗೇಮಿಂಗ್ ಅಂತ, ಸೊ ಅವ್ರದ್ದು ರಿಸಲ್ಟ್ಸ್ ನೋಡೋ ಬನ್ನಿ. ಸೊ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಗೈಸ್, ಈ ಒಂದು ಲೈವ್ ಸ್ಟ್ರೀಮ್ ಲೈಕ್ ಮಾಡಿ. ಸೊ ತುಂಬಾ ಲೈಕ್ಸ್ ಕಡಿಮೆ ಇದೆ, ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಓಕೆನಾ. ಸೊ ತುಂಬಾ ಜನ ಜಾಯ್ನ್ ಆಗ್ತಿದ್ದೀರಾ. ಜಸ್ಟ್ ನನ್ನ ಹತ್ರ ರಿಸಲ್ಟ್ಸ್ ಈಗ ಅನೌನ್ಸ್ ಆಗಿದೆ ಗೈಸ್. ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದಾದ್ರೆ, ನಿಮ್ಗೆ ರಿಸಲ್ಟ್ಸ್ ನೋಡ್ಬೇಕಂದ್ರೆ ಜಸ್ಟ್ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ನ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಓಕೆನಾ. ಸೊ ನಾನ್ ನಿಮ್ಮ ಒಂದು ರಿಸಲ್ಟ್ಸ್ ನ ಹೇಳ್ತೀನಿ ಇಲ್ಲೇನೆ, ಓಕೆನಾ. ಸೊ ವೇಟ್ ಮಾಡಿ, ನಾನು ಇನ್ನೊಬ್ಬರದು ಸ್ಟೂಡೆಂಟ್ಸ್ ರಿಸಲ್ಟ್ಸ್ ನೋಡ್ತಾ ಇದ್ದೀನಿ. ಸೊ ಪ್ಲೀಸ್ ಗೈಸ್ ವೇಟ್ ಮಾಡಿ. ಒಬ್ಬರೊಬ್ಬರದ ರಿಸಲ್ಟ್ಸ್ ನೋಡ್ತೀನಿ, ಸೊ ಎಲ್ರದ್ದು ರಿಸಲ್ಟ್ಸ್ ನೋಡ್ತೀನಿ. ಸೊ ಡೋಂಟ್ ವರಿ, ಓಕೆನಾ. 19 ಆಗಸ್ಟ್ 2010, ಓಕೆ. ಯಾ ಸಿ ಪ್ಲಸ್ ಪಾಸ್ ಆಗಿದ್ದೀರಾ, ಕಂಗ್ರಾಚುಲೇಷನ್ ನೌತಾನೇಸ್, ಕಂಗ್ರಾಚುಲೇಷನ್ ಟು ಯು. ಸೊ ನಿಮ್ಗೆ ಈ ಒಂದು ಚಾನೆಲ್ ಮೂಲಕ ನಾನು ನಿಮ್ಗೆ ಏನ್ ಪ್ರೊವೈಡ್ ಮಾಡಿಸಿದೀನಲ್ಲ ವಾಟ್ಸಪ್ ಗ್ರೂಪ್ ಅಂತ, ಸೊ ಪ್ಲೀಸ್ ಎಲ್ರು ಕೂಡ ಜಾಯ್ನ್ ಆಗಿ. ಎಲ್ರಿಗೂ ಕೂಡ ಈ ಒಂದು ಗ್ರೂಪ್ ಇಂದ ಹೆಲ್ಪ್ ಆಗುತ್ತೆ. ಬಿಕಾಸ್ ನೀವು ಒಂದ್ ವೇಳೆ ಪಾಸ್ ಆದ್ರೆ ನಿಮ್ಗೆ ಡೈರೆಕ್ಟ್ ಆಗಿ 10th ಮೇಲೆ ಯಾವ ರೀತಿ ಜಾಬ್ಸ್ ನ ಅಪ್ಲೈ ಮಾಡ್ಬೇಕು ಮತ್ತೆ ಯಾವ ರೀತಿ ಆಪರ್ಚುನಿಟೀಸ್ ಇರುತ್ತೆ ಅಂತ. ಸೊ ನಿಮ್ಗೆ ಗೊತ್ತಿರ್ಬೋದು, ಈಗ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತಿದೆ. ಸೊ ನಿಮ್ಗೆ ಎಲ್ಲ ಒಂದು ರೀತಿಯ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ಗ್ರೂಪ್ಸ್ ಅಲ್ಲಿ. ಸೊ ಪ್ಲೀಸ್ ನಮ್ಮ ಒಂದು ಗ್ರೂಪ್ ನ ಜಾಯಿನ್ ಮಾಡಿ, ಹಾಗೇನೆ ಈ ಒಂದು ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಮುಂದೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಗೈಸ್. ಸೊ ಎಲ್ರು ಕೂಡ ಪಾಸ್ ಆಗಿದ್ದಾರೆ. ಸಾರಿ, ಅಸ್ಲಾಂ ಅಂತ ಯಾರೇನ್ ಕಮೆಂಟ್ ಮಾಡಿದ್ರು, ಸೊ ಅವರು ಕೂಡ ಪಾಸ್ ಆಗಿದ್ದಾರೆ, ಕಂಗ್ರಾಚುಲೇಷನ್ಸ್. ಶೈನಿಂಗ್ ಕಾಸ್ ಆಲ್ರೆಡಿ ಚೆಕ್ ಮಾಡಿದ್ದೀನಲ್ಲಪ್ಪ, ಶೈನಿಂಗ್ ಕಾಸ್ ಆಲ್ರೆಡಿ ಪಾಸ್ ಆಗಿದ್ದಾರೆ ಅಂತ ನಾನು ನಿಮ್ಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ. ಸೊ ಯಾ, ಈಗ ವಿಜೇಂದ್ರ ಸ್ವಾಮಿ ಆರ್ ಅಂತ ಇದ್ದಾರೆ. ಸೊ ಅವ್ರದ್ದು ರಿಸಲ್ಟ್ಸ್ ನೋಡೋಣ ಬನ್ನಿ. 747153, ಯಾ. ಸೊ ಪ್ಲೀಸ್ ರಿಜಿಸ್ಟರ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಕೇಳಿ, ಬಿಕಾಸ್ ಸಮ್ಟೈಮ್ಸ್ ಅದು ಸಿಸ್ಟಮ್ ತಗೊಳ್ತೀರಾ ಅಥವಾ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ದು ಬರ್ತಿಲ್ಲ, ಸೊ ಪ್ಲೀಸ್ ಏನೋ ಗ್ಲಿಚ್ ಇದೆ ಫ್ರಮ್ ಸರ್ವರ್, ಐ ಡೋಂಟ್ ನೋ. ಬಟ್ ಒನ್ ಟೈಮ್ ರಿಜಿಸ್ಟರ್ ನಂಬರ್ ನ ಚೆಕ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಂಗೂ ಕೂಡ ರಿಸಲ್ಟ್ ನೋಡಕ್ಕೆ. ಸೊ ಪ್ಲೀಸ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ, ಇಲ್ಲ ನೋಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ, ನಾನು ನಿಮ್ದು ರಿಸಲ್ಟ್ಸ್ ನೋಡ್ತೇನೆ. ಸೊ ವಿಠಲ್ ಆರ್ ಅಂತ ಯಾರಿದ್ದಾರೆ, ಸಾರಿ, ಒನ್ ಸೆಕೆಂಡ್, ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ. ಮೋಹನ್ ಜೋಶಿ, ಸಾರಿ, ಮೋಹನ್ ಜೋಶಿ ಅಂತ ಇದ್ದಾರೆ. ಸೊ ರಿಸಲ್ಟ್ಸ್ ನೋಡೋಣ. ಜಸ್ಟ್ ಸೆಕೆಂಡ್ ಗೈಸ್, ಒಂದು ಕಾಲ್ ಬಂತು. ಯಾ, ವಿಠಲ್ ಅವರು ಕೂಡ ಪಾಸ್ ಆಗಿದ್ದಾರೆ, ಕಂಗ್ರಾಚುಲೇಷನ್. ವಿಠಲ್ ಮಲ್ಲು ಪಾಲಾಕೆ ಅಂತಿದ್ದಾರೆ. ಸೊ ಕಂಗ್ರಾಚುಲೇಷನ್ಸ್ ಟು ಯು. ಸೊ ನೀವು ಪಾಸ್ ಆಗಿದ್ದೀರಾ, ಓಕೆನಾ. ವೆರಿ ಹ್ಯೂಜ್ ಕಂಗ್ರಾಚುಲೇಷನ್ಸ್. ಸೊ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ ಗಾಯ್ಸ್. ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಡು ನಾಟ್ ಮಿಸ್ ಇಟ್. ಎಲ್ರು ಯಾರ್ಯಾರು ಕೂಡ ಜಾಯಿನ್ ಆಗಿದ್ದಾರೆ, ಸೊ ಪ್ಲೀಸ್ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿ. ಬಿಕಾಸ್ ನಿಮ್ಗೆ ಅಲ್ಲಿ ಎಲ್ಲ ಒಂದು ರೀತಿಯ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಓಕೆನಾ. ಎಲ್ಲ ರೀತಿಯ ಇನ್ಫಾರ್ಮೇಶನ್ ಮತ್ತೆ ಕಾಲ್ ಬರ್ತಿದೆ. ಬನ್ನಿ ಗೈಸ್, ಸೊ ಪ್ಲೀಸ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ರಿಸಲ್ಟ್ ನಿಮ್ಮ ಕೈಯಲ್ಲಿ ಇರುತ್ತೆ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರ ಒಂದು ರಿಸಲ್ಟ್ಸ್ ನೋಡಿದ್ರಾಯ್ತು ಈ ಒಂದು ವಿಡಿಯೋದಲ್ಲಿ.
ಸೊ ಜಸ್ಟ್ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ನ ಟೈಪ್ ಮಾಡಿ. ನಾನು ನಿಮ್ಮೆಲ್ಲ ಒಂದು ರೀತಿಯ ರಿಸಲ್ಟ್ಸ್ ಹೇಳ್ತೀನಿ. ಸೊ ತುಂಬಾ ಜನ ಕಮೆಂಟ್ ಮಾಡಿದಾರೆ. ಬನ್ನಿ ಎಲ್ರು ಒಂದು ರಿಸಲ್ಟ್ಸ್ ನೋಡೋಣ. ಸೊ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನೋಡ್ತಾ ಇದ್ದೀನಿ ಬಟ್ ನಾನು ಆಕ್ಸೆಸ್ ಮಾಡಕ್ ಆಗ್ತಿಲ್ಲ. ಕೇಟನ್ ಪಾರಾಗೆ ಅಂತ. ಸೊ ಪ್ಲೀಸ್ ಅಂದ್ರೆ ನೀವು ಈಗ ರಿಜಿಸ್ಟರ್ ನಂಬರ್ನ ಹಾಕ್ತಿರಲ್ಲ, ಸೊ ಡೇಟ್ ಆಫ್ ಬರ್ತ್ ಕೂಡ ಹಾಕಿ. ಸೊ ನಾನೀಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಸುಪ್ರೀತ್ ಬನ್ಶೆಟ್ಟಿ ಅಂತ ಇದಾರಲ್ಲ, ಸೊ ಅವ್ರದ್ದು ರಿಜಿಸ್ಟರ್ ನಂಬರ್ ಈಗ ಕಳ್ಸಿದಾರೆ. ಸೊ ಪ್ಲೀಸ್ ಗೈಸ್ ಇನ್ನೊಂದ್ ಟೈಮ್ ಕಮೆಂಟ್ ಮಾಡಿ. ನಾನು ನಿಮ್ ಕಮೆಂಟ್ ನ ಓದಕ್ ಆಗ್ತಿಲ್ಲ. ಸೊ ಪ್ಲೀಸ್ ಇನ್ನೊಂದ್ ಟೈಮ್ ಯಾರ್ಯಾರಿಗೆ ರಿಸಲ್ಟ್ಸ್ ನೋಡ್ಬೇಕು, ಸೊ ಪ್ಲೀಸ್ ಅಂದ್ರೆ ನಿಮ್ದು ಒಂದು ರಿಜಿಸ್ಟರ್ ನಂಬರ್ ಹಾಗೇನೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನ ಜಸ್ಟ್ ಟೈಪ್ ಮಾಡಿ ನಿಮ್ಮ ಒಂದು ರಿಸಲ್ಟ್ಸ್ ನಾನು ನಿಮ್ಗೆ ನೋಡ್ಬಿಟ್ಟು ಈಗ ಹೇಳ್ತೀನಿ, ಓಕೆನಾ? ಸೊ 15/5 May 2010. ಓಕೆ, ಸುಶ್ರುತಿ ಚನ್ನಪ್ಪ ಪಾಟೀಲ್ ಪಾಸ್ ಆಗಿದಾರ. ಹ್ಯೂಜ್ ಕಂಗ್ರಾಚುಲೇಷನ್ ಟು ಯು. ಸೊ ನೋಡಿ, ಈಗ ನೀವು ಎಲ್ರು ಕೂಡ ಪಾಸ್ ಆಗಿದಾರ, ಓಕೆನಾ? ನಾ ಯಾರ್ಯಾರ್ದು ರಿಸಲ್ಟ್ ನೋಡಿದೀನಿ, ಸೊ ಎಲ್ರು ಕೂಡ ಪಾಸ್ ಆಗಿದಾರ. ಸೊ ಎಲ್ರಿಗೂ ಒಂದು ಕಂಗ್ರಾಚುಲೇಷನ್. ಅರೌಂಡ್ ನಾನು ಒಂದು 10-15 ಸ್ಟೂಡೆಂಟ್ಸ್ ರಿಸಲ್ಟ್ಸ್ ನಾನೀಗ ನೋಡಿದೀನಿ, ಓಕೆನಾ? ಸೊ ಎಲ್ರಿಗೂ ಹ್ಯೂಜ್ ಕಂಗ್ರಾಚುಲೇಷನ್ಸ್. ಹಾಗೇನೆ ನಿಮ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್, ಬಿಕಾಸ್ ಏನಪ್ಪಾ ಅಂದ್ರೆ ನೀವು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿದ್ರಲ್ಲ, ಸೊ ನಿಮ್ಗೆ ಎಲ್ಲ ಒಂದು ರೀತಿಯ ಸಿಗುತ್ತೆ. ಅಂದ್ರೆ ಯಾವ ರೀತಿ ಮುಂದೆ ನಾನು ಅಂದ್ರೆ ಓದ್ಬೇಕು, ಎಲ್ಲಿ ಓದ್ಬೇಕು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ, ಇಫ್ ಕಾಲೇಜ್ ಚೆನ್ನಾಗಿಲ್ಲ ಅಂದ್ರೆ ಮುಂದೆ ನಾನು ಗೌರ್ಮೆಂಟ್ ನೌಕರಿನ ಹೆಂಗ್ ತಗೋಬೇಕು, ಸೊ ಎಲ್ಲ ಒಂದು ಡೌಟ್ಸ್ ಇರುತ್ತೆ. ಒಂದ್ ವೇಳೆ ಫೇಲ್ ಆದ್ರೆ ಅಂದ್ರೆ ಯಾವ ಸಬ್ಜೆಕ್ಟು ಇಂಪಾರ್ಟೆನ್ಸ್ ಎಲ್ಲ ಎಲ್ಲಿ ಓದ್ಬೇಕು, ಸೊ ಅದೆಲ್ಲ ನಾನು ನಿಮ್ಗೆ ಕೊಡ್ತೀನಿ ಈ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ. ಸೊ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಗೈಸ್ ನಿಮ್ಗೆ. ಸೊ ಪ್ಲೀಸ್ ಜಾಯಿನ್ ಮಾಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಓಕೆನಾ? ಸೊ ಈಗ ಇನ್ನೊಂದು ರಿಸಲ್ಟ್ಸ್ ನೋಡೋಣ ಬನ್ನಿ. ಯಾರದಪ್ಪ ಅಂದ್ರೆ ಮಂಜುನಾಥ್ ಕೇಸ್ ಅನ್ನೋರು. ಸೊ ಆಲ್ರೆಡಿ ಈಗ ಅವರು ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ನ ಕಳ್ಸಿದ್ದಾರೆ. ಸೊ ಬನ್ನಿ ರಿಸಲ್ಟ್ಸ್ ನೋಡೋಣ. October 2009. So yeah, thanks for that. Sorry, not completed because might be Hindi and mathematics. ಯಾಕೆ ಇವ್ರಲ್ಲಿ ಹಿಂದಿ NC ಅಂತ ಆಗಿದ್ದಾರೆ? ಹಿಂದಿ ಗ್ರೇಡ್ಸ್ ಅಲ್ಲಿ ಬರುತ್ತಂದ್ರು. ಸೊ ಬಿಕಾಸ್ ಸಮಥಿಂಗ್ ಚೇಂಜ್ ಮಾಡಿದ್ದಾರೆ ಗೈಸ್ ರಿಸಲ್ಟ್ಸ್ ಅಲ್ಲಿ. ನೋಡಿ ಇಲ್ಲಿ ಮ್ಯಾಥಮೆಟಿಕ್ಸ್ ಓಕೆ ಫೈನ್, ಜಸ್ಟ್ ಮ್ಯಾಥಮೆಟಿಕ್ಸ್ ಮತ್ತೆ ಹಿಂದಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಬಟ್ ಹಿಂದಿಗೆ ಗ್ರೇಡ್ ಹಾಕ್ತೀನಿ ಅಂದ್ರು, ಬಟ್ ಯಾಕೇನೋ ಗ್ರೇಡ್ ಹಾಕಿಲ್ಲ. ಸೊ ಹಿಂದಿ ಪಾಸ್ ಅಂತಾನೆ ಆಗ್ಬೇಕು. ನಿಮ್ದು ಹೋಗಿದ್ದು ಓನ್ಲಿ ಮ್ಯಾಥಮೆಟಿಕ್ಸ್ ಅಷ್ಟೇ ರಿಕವರ್ ಮಾಡ್ಬೇಕು. ಯಾಕೆ ಹಿಂದಿನೂ ಕೂಡ ಇವ್ರು ಹಿಂಗ್ ಮಾಡಿದಾರೆ ನಂಗೆ ಗೊತ್ತಿಲ್ಲ ಗೈಸ್. ಶಿಕ್ಷಣ ಸಚಿವರು ಯಾವ ರೀತಿ ಏನ್ ಮಾಡ್ತಿದಾರೋ ಅಂತ. ಸೊ ಪ್ಲೀಸ್ ಒನ್ ಟೈಮ್ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನೋಡಿ, ಈಗ ನಿಮ್ದು ಮ್ಯಾಥಮೆಟಿಕ್ಸ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಸ್ಟ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡಿ. ಅಲ್ಲಿ ನಿಮ್ಗೆ ಮ್ಯಾಥಮೆಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನ ಕೊಡ್ತೀನಿ. 50% ಎಕ್ಸಾಮ್ ಬರುತ್ತೆ. ಜಸ್ಟ್ ನೀವು ಕ್ವಶನ್ ಅಂಡ್ ಆನ್ಸರ್ ನ ನೋಡ್ಕೊಂಡು ಹೋಗಿದ್ರೆ ಸಾಕು, ನಿಮ್ಮ ಒಂದು ರಿಸಲ್ಟ್ಸ್ ನಿಮ್ಮ ಕೈಯಲ್ಲಿ ಇರುತ್ತೆ. ವೆರಿ ಗುಡ್ ರಿಸಲ್ಟ್ಸ್ ಬರುತ್ತೆ. ಸೊ ಪ್ಲೀಸ್ ಜಾಯಿನ್ ಮಾಡಿ ಎಲ್ರು ಕೂಡ, ಓಕೆನಾ? ಸೊ ಡು ನಾಟ್ ಹೆಸಿಟೇಟ್. ಒಂದ್ ವೇಳೆ ಪಾಸ್ ಆದ್ರೂ ಕೂಡ ಜಾಯಿನ್ ಆಗಿ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ಸ್ ಅಪ್ಲಿಕೇಶನ್ ಕೂಡ ನಮ್ ಕಡೆಯಿಂದ ಡನ್ ಕೊಡಲಾಗುತ್ತೆ, ಓಕೆನಾ? ಸೊ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ. ಎಷ್ಟು ಜನ ಜಾಯಿನ್ ಆಗಿದ್ರೆ ಪ್ಲೀಸ್ ಜಾಯಿನ್ ಆಗಿ. ಬನ್ನಿ ಎಲ್ರು ಕೂಡ ರಿಸಲ್ಟ್ಸ್ ನೋಡೋಣ. ಹಾಗೇನೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಏನಪ್ಪಾ ಅಂದ್ರೆ, ಸೊ ಪ್ಲೀಸ್ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ನ ಕರೆಕ್ಟ್ ಆಗಿ ಹಾಕಿ, ಡೇಟ್ ಆಫ್ ಬರ್ತ್ ನ ಕರೆಕ್ಟ್ ಆಗಿ ತಿಳಿಸಿ. ಸೊ ಎಲ್ರು ರಿಸಲ್ಟ್ಸ್ ನ ಕೂಡ ನೋಡ್ತೀನಿ. ಹಾಗೆ ನಿಮ್ಗೆ ಈಗ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಏನಾದ್ರು ಇರುತ್ತಲ್ಲ, ಸ್ಕಾಲರ್ಶಿಪ್ ಆಗಿರ್ಬೋದು, ಮತ್ತೆ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಂದ್ರೆ ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಈ ರೀತಿ ಆನ್ಲೈನ್ ಸೇವೆಗಳು ಬೇಕಂದ್ರೂ ಕೂಡ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಜಾಯಿನ್ ಮಾಡಿದ್ರೆ ನಿಮ್ಗೆ ಅತಿ ಕಡಿಮೆ, ಅಂದ್ರೆ ಆನ್ಲೈನ್ ಸೆಂಟರ್ ಅಲ್ಲಿ ಏನ್ ಅಮೌಂಟ್ ತಗೋತಾರೆ ಅದಕ್ಕಿಂತ ಕಡಿಮೆ ಅಮೌಂಟ್ ಅಲ್ಲಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ, ಓಕೆನಾ? ಸೊ
ಮಾಸ್ ಮೀಡಿಯಾ ಕನ್ನಡ ಅಂತ ಯಾರಿದ್ದೀರಾ, ಸೊ ಪ್ಲೀಸ್ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ ಅಪ್ಡೇಟ್ ಮಾಡಿಪ್ಪ. ಡೇಟ್ ಆಫ್ ಬರ್ತ್ ಮತ್ತೆ ರಿಜಿಸ್ಟರ್ ನಂಬರ್ ಎರಡು ಇದ್ರೆ ಕೂಡ ನಾನು ನಿಮಗೆ ರಿಸಲ್ಟ್ಸ್ ನೋಡೋಕ್ಕಾಗೋದು. ವಿತೌಟ್ ಡೇಟ್ ಆಫ್ ಬರ್ತ್ ನಾನು ನಿಮ್ಮ ರಿಸಲ್ಟ್ಸ್ ನೋಡೋಕ್ಕಾಗಲ್ಲ. ಸೊ ಪ್ಲೀಸ್ ಅಪ್ಡೇಟ್ ಮಾಡಿ. ಹಾಗೇನೆ ಗಾಯ್ಸ್ ಹೇಳ್ತಾ ಇದ್ದೇನಲ್ಲ, ಪ್ಲೀಸ್ ಈ ಒಂದು ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಹಾಗೇನೆ ನಿಮ್ಗೆ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಬೇಕಾಗಿದ್ರೆ ಅಥವಾ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕದಿದ್ರೆ, ಜಾಬ್ ಅಪ್ಲಿಕೇಶನ್ ಹಾಕದಿದ್ರೆ, ಸೊ ಪ್ಲೀಸ್ ಜಸ್ಟ್ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಜಾಯಿನ್ ಮಾಡಿ. ನಿಮ್ಗೆ ಎಲ್ಲ ಒಂದು ಹೆಲ್ಪ್ ಈ ಒಂದು ಯೂಟ್ಯೂಬ್ ಚಾನಲ್ ಇಂದ ಸಿಗುತ್ತೆ. ನಾನು ನಿಮ್ಗೆ ಎಲ್ಲ A to Z ಹೆಲ್ಪ್ ಮಾಡ್ತೀನಿ. ಸೊ ಬನ್ನಿ ಬನ್ನಿ ಗೈಸ್, ಎಲ್ಲರೂ ಕೂಡ ಜಾಯ್ನ್ ಆಗಿದ್ದೀರಾ. 45 ಮೆಂಬರ್ಸ್ ಈಗ ಜಾಯ್ನ್ ಆಗಿದ್ದೀರಾ. ನಮ್ಮೊಂದು ರಿಜಿಸ್ಟರ್ ನಂಬರ್, ಜಸ್ಟ್ ಡೇಟ್ ಆಫ್ ಬರ್ತ್ ಅಪ್ಡೇಟ್ ಮಾಡಿ. ಇಲ್ಲಿ ನಾನು ನಿಮ್ಮ ರಿಸಲ್ಟ್ಸ್ನ ನಿಮ್ಮ ಕೈಯಲ್ಲೇ ಇಡ್ತೀನಿ, ಓಕೆನಾ? ನಂಗೆ ಎರಡು ಬೇಕು, ರಿಜಿಸ್ಟರ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಸೊ ತುಂಬಾ ಜನ ಜಾಯ್ನ್ ಆಗಿದ್ದೀರಾ. ಸೊ ಪ್ಲೀಸ್ ನಮ್ಮ ಒಂದು ರಿಜಿಸ್ಟರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ನ ಅಪ್ಡೇಟ್ ಮಾಡಿ. ನಾನು ನಿಮಗೆ ಎಲ್ಲ ಒಂದು ರೀತಿಯ ರಿಸಲ್ಟ್ಸ್ನ ಕೊಡ್ತೀನಿ, ಓಕೆನಾ? ಸೊ ಬೇಗ ಬೇಗ ನಿಮ್ಮ ಒಂದು ರಿಸಲ್ಟ್ಸ್ ನೋಡ್ಬೇಕಂದ್ರೆ ಪ್ಲೀಸ್ ನಮ್ಮ ಒಂದು ರಿಜಿಸ್ಟರ್ ನಂಬರ್ ಹಾಗೇನೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕಳಿಸಿ.